ನಮಸ್ಕಾರ ವೀಕ್ಷಕರೇ ಆರ್ಸಿಬಿ ಕಾಲ್ತೊಳಿತ ಪ್ರಕರಣ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರಾಜ್ಯ ಸರ್ಕಾರದ ಕುತ್ತಿಗೆಗೆ ಬಂದಿದೆ. ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇದೆ. ಬೆಂಗಳೂರು ಕಮಿಷನರ್ ತಲೆದಂಡ ಆಯ್ತು, ಅವರ ಜೊತೆಗೆ ಹಲವು ಅಧಿಕಾರಿಗಳ ಅಮಾನತಾಯ್ತು. ಆರ್ಸಿಬಿ ವಿರುದ್ಧವಾಗಿಯೂ ಎಫ್ಐಆರ್ ಹಾಕಲಾಗಿದೆ. ಇನ್ನು ಆರ್ಸಿಬಿ ಸಿಬ್ಬಂದಿ ನಿಖಿಲ್ ಅವರ ಬಂಧನ ಆಗಿದೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅನ್ನುವ ಕಾರಣ ಕೊಟ್ಟು ಇಂಟೆಲಿಜೆನ್ಸ್ ಮುಖ್ಯಸ್ಥರನ್ನ ವರ್ಗಾವಣೆ ಮಾಡಲಾಗಿದೆ. ಈಗ ಕೆಎಸ್ಸಿಎಯಲ್ಲೂ ತಲೆದಂಡದ ಪರ್ವ ಆರಂಭ ಆಗಿದೆ. ಪೊಲೀಸರು, ಕರ್ನಾಟಕ ಕ್ರಿಕೆಟ್ ಬೋರ್ಡ್, ಆರ್ಸಿಬಿ ಆಯೋಜಕರನ್ನ ಪ್ರಕರಣಕ್ಕೆ ಹೊಣೆ ಮಾಡಲಾಗಿದೆ. ಇನ್ನೇನಿದ್ರು ರಾಜಕೀಯದ ಸರದಿ. ಆರ್ಸಿಬಿ ಸಂಭ್ರಮಾಚರಣೆ ವಿಚಾರದಲ್ಲಿ ಕ್ರೆಡಿಟ್ ಉನ್ಮಾದ ತೋರಿದಂತಹ ಡಿಕೆ ಅವರ ವಿರುದ್ಧ ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗಿ ಬಿದ್ದಿದ್ದಾರೆ. ವೀಕ್ಷಕರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಬೇರೆಯದೇ ಒಂದು ಆಯಾಮ ಬರುತ್ತೆ. ಸಿದ್ದರಾಮಯ್ಯ ಅವರ ಬಣದವರು ರೊಚ್ಚಿಗೆ ಏಳುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಬಣ ರಾಜಕೀಯದಲ್ಲಿ ದೊಡ್ಡ ಹಿನ್ನಡೆ ಆಗೋದು ಖಚಿತ ಅಂತ ಹೇಳಬಹುದು. ಅದಕ್ಕೂ ಮೊದಲೇ ಒಂದು ಸೂಚನೆ ಎಂಬಂತೆ ಸಿದ್ದರಾಮಯ್ಯ ಅವರು ಡಿಕೆ ಅವರ ವಿರುದ್ಧವಾಗಿ ಗರಂ ಆಗಿದ್ದಾರೆ. ಉಪಮುಖ್ಯಮಂತ್ರಿಗಳನ್ನೇ ಮುಖ್ಯಮಂತ್ರಿಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಷ್ಟು ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರಕ್ಕೆ ತೊಂದರೆ ಆಗಬಹುದು ಅನ್ನುವಂತಹ ಮಾತುಗಳಿತ್ತು. ಆದ್ರೆ ಈಗ ಹೆಚ್ಚು ಕಮ್ಮಿ ಆಗೋಗಿದೆ. 11 ಜೀವಗಳ ಬಲಿಯಾಗಿದೆ. ಅವತ್ತು ಆರ್ಸಿಬಿ ಅಭಿಮಾನಿಗಳು ಆ ಜನದಟ್ಟಣೆಯಿಂದ ಉಸಿರುಗಟ್ಟಿದ್ರು, ಪ್ರಾಣವನ್ನ ಕಳ್ಕೊಂಡಿದ್ರು. ಈಗ ಸರ್ಕಾರವೇ ಉಸಿರುಗಟ್ಟುವಂತಹ ಪರಿಸ್ಥಿತಿಯಲ್ಲಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ ಮುಂದೆ ಅನ್ನೋದೇ ಕುತೂಹಲವನ್ನ ಮೂಡಿಸಿರುವಂಥದ್ದು. ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ತಂದಿಟ್ಟಿದೆ ಅಂದ್ರೆ ಈ ಪ್ರಕರಣ. ಸಾಮಾನ್ಯವಾಗಿ ಈ ಹಬ್ಬ ಹರಿದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಉತ್ಸಾಹ ಹೆಚ್ಚಿರುತ್ತೆ. ಆದ್ರೆ ಈ ಬಾರಿ ಬಕ್ರೀದ್ ಪ್ರಾರ್ಥನೆಯಿಂದ ದೂರ ಉಳಿದುಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಈ ಪ್ರಕರಣ ಮತ್ತಷ್ಟು ಗಂಭೀರ ಆಗ್ತಾ ಇದೆ. ಪ್ರಕರಣಕ್ಕೆ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಅಧಿಕೃತವಾಗಿ ಎಂಟ್ರಿ ಆದ್ರೂ ಅಚ್ಚರಿ ಏನಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಇನ್ನು ಮತ್ತೊಂದು ಕಡೆ ವೀಕ್ಷಕರೇ, ಆರ್ಸಿಬಿ ತಂಡವನ್ನೇ ಡಿಕೆ ಶಿವಕುಮಾರ್ ಅವರು ಖರೀದಿ ಮಾಡೋದಕ್ಕೆ ಮುಂದಾಗಿದ್ರಾ? ಇದ್ದಕ್ಕಿದ್ದಂತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಡಿಕೆ ವಿರುದ್ಧವಾಗಿ ತಿರುಗಿ ಬೀಳೋದಕ್ಕೆ ಕಾರಣ ಏನು? ಸಿದ್ದು ಬಣ ಡಿಕೆ ಬಣದ ಜಟಾಪಟಿಯಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಸಮರಕ್ಕೆ ಕಾರಣ ಆಯ್ತಾ ಈ ಆರ್ಸಿಬಿ ಪ್ರಕರಣ? ಕ್ರೆಡಿಟ್ ತೆಗೆದುಕೊಳ್ಳುವ ಉನ್ಮಾದಕ್ಕೆ ಬೆಲೆ ತೆರಬೇಕಾಗುತ್ತಾ ಡಿಕೆ ಶಿವಕುಮಾರ್? ಉಲ್ಟಾ ಪಲ್ಟಾ ಆಯ್ತಾ 50-50 ಅಧಿಕಾರ ಹಂಚಿಕೆಯ ಒಪ್ಪಂದ? ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಪ್ರಕರಣಕ್ಕೆ ಎನ್ಐಎ ಎಂಟ್ರಿ ಆಗುತ್ತಾ? ಸಿದ್ದು ಡಿಕೆ ವಿಚಾರದಲ್ಲಿ ಹೈಕಮಾಂಡ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಸುಲಭ ಆಯ್ತಾ? ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆದಂಡದ ಪರ್ವ ಮುಂದುವರೆದಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಈ ಕಾಲ್ತೊಳಿತ ದುರಂತದ ನಂತರದಲ್ಲಿ ಕೆಎಸ್ಸಿಎ ಕಾರ್ಯದರ್ಶಿಗಳಾದ ಎ ಶಂಕರ್ ಮತ್ತು ಇಎಸ್ ಜಯರಾಮ್ ಅವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಘಟನೆಗೆ ನೈತಿಕ ಹೊಣೆ ಹೊತ್ತು ನಾವು ರಾಜೀನಾಮೆ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಅವರಾಗಿಯೇ ರಾಜೀನಾಮೆ ಕೊಟ್ರ ಅಥವಾ ರಾಜೀನಾಮೆ ಕೊಡೋ ರೀತಿಯಲ್ಲಿ ಮಾಡಿದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ತಲೆದಂಡ ಆಗಿದೆ. ಅಂದ್ರೆ ಈ ಕಾಲ್ತುಳಿತ ಕೇಸ್ ಬಳಿಕ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಕೆಎಸ್ಸಿಎ ಅಧ್ಯಕ್ಷರಾದಂತಹ ರಘುರಾಮ್ ಭಟ್ ಅವರ ವಿರುದ್ಧವಾಗಿ, ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿಎನ್ಎ ಎಂಟರ್ಟೈನ್ಮೆಂಟ್ ವಿರುದ್ಧವಾಗಿಯೂ ಪ್ರಕರಣ ದಾಖಲಾಗಿದೆ. ಇನ್ನು ಈ ಘಟನೆಯ ಬಗ್ಗೆ ತನಿಖೆ ಮಾಡೋದಕ್ಕೆ ಸಿಐಡಿಗೆ ವಹಿಸಿದ್ರಲ್ವಾ, ಅದರ ತನಿಖೆ ಈಗ ಚುರುಕುಗೊಂಡಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಲ್ಲದೆ ಆರೋಪಿಗಳನ್ನ ಸದ್ಯದಲ್ಲೇ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಈಗ ಯಾರೆಲ್ಲ ಬಂಧನ ಆಗಿದ್ದಾರೆ ಅವರನ್ನ ಬಿಟ್ಟು ಒಂದಷ್ಟು ಮಂದಿಯೂ ಬಂಧನ ಆಗಬಹುದು. ಸದ್ಯ ಈ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಅಂದ್ರೆ, ಈ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ತಿರೋದ್ರಿಂದ ಎನ್ಐಎ ಸ್ವಯಂ ಪ್ರೇರಿತವಾಗಿ ದೂರನ್ನೇನಾದ್ರೂ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗುತ್ತಾ? ಈ ಪ್ರಕರಣದಲ್ಲಿ ಇದೇ ಈಗ ಪ್ರಮುಖ ಬೆಳವಣಿಗೆ. ಇದು ಆಕಸ್ಮಿಕವಾಗಿ ನಡೆದಂತಹ ಘಟನೆನೋ ಅಥವಾ ಇದರ ಹಿಂದೆ ಯಾವುದಾದ್ರೂ ಸಂಘಟನೆಯ ಕೈವಾಡ ಇದೆಯಾ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಎನ್ಐಎ ಮುಂದಾಗ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವರದಿಗಳ ಪ್ರಕಾರ ಆರ್ಸಿಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳ ಮೇಲೆ ಸರ್ಕಾರದ ಮಟ್ಟದಲ್ಲಿ ಪ್ರಭಾವಿಯಾಗಿರುವಂತವರು ಒತ್ತಡ ಹಾಕಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಏಕಾಏಕಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರ ಹಿಂದಿನ ಉದ್ದೇಶ ಏನು? ಈ ಕಾರ್ಯಕ್ರಮದಲ್ಲಿ ಪ್ರಭಾವಿ ಸಚಿವರ ಪುತ್ರರೊಬ್ಬರು ಕೂಡ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ಯಾಕೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಹೀಗಾಗಿ ಪ್ರಕರಣದ ಹಿಂದೆ ಯಾವುದಾದ್ರೂ ಸಂಘಟನೆಗಳ ಕೈವಾಡ, ಸಮಾಜಘಾತುಕ ಶಕ್ತಿಗಳ ಶಾಮೀಲು ಕುರಿತಾಗಿ ಎನ್ಐಎ ತನಿಖೆ ಮಾಡೋದಕ್ಕೆ ಮುಂದಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಮೇಲೆ ಈಗಾಗಲೇ ಸೇವೆಯಿಂದ ಅಮಾನತಾಗಿರುವಂತಹ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ್ ಅವರು, ಹಾಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್, ಡಿಸಿಪಿ ಶೇಖರ್ ಅವರುಗಳ ದೂರವಾಣಿ ಕರೆಗಳ ವಿವರಗಳನ್ನು ನೀಡುವಂತೆ ಎನ್ಐಎ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಮುಂದಿನ ವಾರದೊಳಗೆ ಎನ್ಐಎ ಏನಾದರೂ ತನಿಖೆಗೆ ಮುಂದಾಗುತ್ತಾ ಅನ್ನುವ ಅನುಮಾನ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಈ ಪ್ರಕರಣ ಕಂಪ್ಲೀಟ್ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ.
ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಆಟಗಾರರ ತಂಡವನ್ನ ಸ್ವಾಗತಿಸಿ ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಸಚಿವ ಸಂಪುಟ ಸಭೆಯ ಬಳಿಕ ಈ ಕಾಲ್ತುಳಿತ ಪ್ರಕರಣ ಕುರಿತು ಚರ್ಚಿಸುವ ಸಲುವಾಗಿ ನಡೆದಂತಹ ವಿಶೇಷ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಪರಸ್ಪರ ಕಾವೇರಿದ ಮಾತುಕತೆಗಳು ನಡೆದಿದೆ ಅನ್ನೋದು ವರದಿಯಾಗಿದೆ. ಈ ಘಟನೆಯಿಂದಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ. ಹೀಗಾಗಿ ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ತಲೆದಂಡ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ರು ಎನ್ನಲಾಗಿದೆ. ಈ ವೇಳೆ ಸಿಟ್ಟಾದಂತಹ ಮುಖ್ಯಮಂತ್ರಿಯವರು ಅಧಿಕಾರಿಗಳನ್ನ ಹೊಣೆ ಮಾಡೋದು ಸುಲಭ, ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನೀವು ಭೇಟಿ ನೀಡಿದ್ಯಾಕೆ? ಯಾವುದೇ ಮುನ್ಸೂಚನೆ ಇಲ್ಲದೆ, ಪೂರ್ವ ನಿರ್ಧರಿತ ವೇಳಾಪಟ್ಟಿಯೂ ಇಲ್ಲದೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ತಾವು ಏಕಾಏಕಿ ಈ ರೀತಿಯಾಗಿ ಜನಸಂದಣಿಯ ಕಾರ್ಯಕ್ರಮಕ್ಕೆ ಭೇಟಿ ನೀಡಬಾರದಿತ್ತು, ನೀಡಿದ್ಯಾಕೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆನ್ನೋ ಮಾಹಿತಿ ಇದೆ. ನೀವು ಅಲ್ಲಿಗೆ ಹೋಗಿ ಶೋ ಮಾಡಿದ್ದಕ್ಕಾಗಿನೇ ವಿರೋಧ ಪಕ್ಷಗಳು ಈಗ ಸರ್ಕಾರವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಟೀಕೆ ಮಾಡ್ತಾ ಇದೆ. ವಿಧಾನಸೌಧದ ಮುಂದೆ ಯಾವುದೇ ಸಮಸ್ಯೆಗಳು ಆಗಿಲ್ಲ, ಗೊಂದಲಗಳು ಕೂಡ ಉಂಟಾಗಿಲ್ಲ. ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕೆ ಪೊಲೀಸರು ಅನುಮತಿಯನ್ನ ಕೊಟ್ಟಿರಲಿಲ್ಲ. ಹೀಗಿದ್ದಾಗಲೂ ನೀವು ಅಲ್ಲಿಗೆ ಭೇಟಿ ನೀಡಿದ್ರಿಂದ ಅದು ಸರ್ಕಾರದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ. ಕಾಲ್ತುಳಿತ ಪ್ರಕರಣಕ್ಕೆ ಸಚಿವರ ತಲೆದಂಡ ಆಗಬೇಕು ಅಂತ ವಿರೋಧ ಪಕ್ಷಗಳು ಕೇಳ್ತಾ ಇದೆ. ಇದಕ್ಕೆ ನಾವು ಯಾವ ರೀತಿಯಾಗಿ ಉತ್ತರಿಸಲು ಸಾಧ್ಯ ಅಂತ ಮುಖ್ಯಮಂತ್ರಿಗಳು ಗರಂ ಆಗಿದ್ದಾರೆ. ಇನ್ನು ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ? ಲಕ್ಷಾಂತರ ಜನ ಸೇರಿದ್ರಿಂದಾಗಿ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಕ್ರೀಡಾಂಗಣದ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರಿಗೆ ಸಹಾಯ ಮಾಡೋ ದೃಷ್ಟಿಯಿಂದ ನಾನು ನನ್ನದೇ ಕಾರಿನಲ್ಲಿ ಅವರನ್ನು ಕೂರಿಸಿಕೊಂಡು ಕ್ರೀಡಾಂಗಣದ ಒಳಗೆ ಹೋಗಬೇಕಾಯ್ತು. ಅಲ್ಲಿ ಹೋಗಿ ವಾಪಸ್ ಬರುವ ಬದಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅಂತ ಡಿಕೆ ಶಿವಕುಮಾರ್ ಅವರು ಸಮರ್ಥನೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು 18 ವರ್ಷಗಳ ಬಳಿಕ ಆರ್ಸಿಬಿ ತಂಡ ಐಪಿಎಲ್ ಕಪ್ ಅನ್ನು ಗೆದ್ದಿತ್ತು. ಈ ಸಂಬಂಧ ಜನರಲ್ಲಿ ಅಭಿಮಾನ, ಉತ್ಸಾಹ ಮೇರೆ ಮೀರಿತ್ತು. ಪೊಲೀಸರು ಗುಪ್ತದಳ ಮುಂಜಾಗ್ರತೆ ವಹಿಸಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಅಲ್ಲಿ ಹೊರ ಜಿಲ್ಲೆಗಳಿಂದ ಮತ್ತು ಸಶಸ್ತ್ರ ಮೀಸಲು ಪಡೆಗಳ ಸಿಬ್ಬಂದಿಗಳನ್ನು ಬಳಸಿಕೊಂಡು ಭದ್ರತೆಯನ್ನ ಆಯೋಜಿಸಬೇಕಿತ್ತು. ಆದರೆ ಅದನ್ನ ಮಾಡೋದ್ರಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗಿದೆ. ನಾನು ಹೋಗದೇ ಇದ್ರೂ ಈ ದುರಂತ ಆಗ್ತಿತ್ತು ಅನ್ನೋದು ಡಿಕೆ ಶಿವಕುಮಾರ್ ಅವರ ವಾದ. ಹೀಗಾಗಿ ವಿರೋಧ ಪಕ್ಷಗಳು ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ವೈಫಲ್ಯವಂತೂ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ಪೊಲೀಸ್ ಆಯುಕ್ತರ ತಲೆದಂಡ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ರು ಎನ್ನಲಾಗಿದೆ. ಆರಂಭದಲ್ಲೇ ಈ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆಗಳು ಶುರುವಾದಾಗ ಪರಸ್ಪರ ಕಾವೇರಿದ ವಾತಾವರಣ ನಿರ್ಮಾಣ ಆಗಿತ್ತು. ಹೀಗಾಗಿ ಮುಖ್ಯಮಂತ್ರಿಯವರು ಸಚಿವ ಸಂಪುಟ ಸಭೆಯ ಬಳಿಕ ಎಲ್ಲಾ ಸಚಿವರನ್ನ ಕಳುಹಿಸಿ ಪ್ರಮುಖರನ್ನ ಮಾತ್ರ ಒಳಗೊಂಡಂತೆ ಗೃಹ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಮಾತ್ರ ಚರ್ಚೆ ನಡೆಸಿದ್ರು ಎನ್ನಲಾಗಿದೆ. ಅಲ್ಲಿ ಕಾಲ್ತುಳಿತ ಪ್ರಕರಣದ ಬಗ್ಗೆ ವಿಮರ್ಶೆಯನ್ನ ನಡೆಸಿದ್ದಾರೆ. ಅಂತಿಮವಾಗಿ ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಅಮಾನತು, ನ್ಯಾಯಾಂಗ ತನಿಖೆಯ ನಿರ್ಧಾರ ಮಾಡಲಾಯಿತು ಅನ್ನೋದು ಉನ್ನತ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ನಡುವೆ ಒಂದು ಜಟಾಪಟಿ ಇದೆ. ಅವರ ಬಣದವರಂತೂ ಜಿದ್ದಿಗೆ ಬಿದ್ದಿದ್ದಾರೆ. ಈ ವಿಚಾರದಲ್ಲೂ ಬಣ ರಾಜಕೀಯ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಮೇಲುಗೈ ಆಗಬಹುದು. ಯಾಕಂದ್ರೆ ಹಂತ ಹಂತವಾಗಿ ಈ ಪ್ರಕರಣದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಕಡೆಗೆ ಬೆಟ್ಟು ಮಾಡ್ತಿದ್ದಾರೆ. ಇನ್ನೇನು ಸರ್ಕಾರಕ್ಕೆ 2.5 ವರ್ಷ ತುಂಬುವಂತಹ ಹಂತದಲ್ಲಿದೆ. ಅಂದ್ರೆ ಅಧಿಕಾರ ಹಂಚಿಕೆಯ ಒಪ್ಪಂದದ ದಿನ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕಾಲ್ತುಳಿತ ಪ್ರಕರಣ ಆಗಿರೋದ್ರಿಂದ ರಾಜ್ಯ ನಾಯಕರು ಆರ್ಸಿಬಿ ಸಂಭ್ರಮಾಚರಣೆಯ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಕಾಂಗ್ರೆಸ್ ವರಿಷ್ಠರಿಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮಾನದಂಡ ಆಗಬಹುದು. ಇದರಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆದರೂ ಅಚ್ಚರಿಯೇನಿಲ್ಲ. ವೀಕ್ಷಕರೇ, ಇವೆಲ್ಲವೂ ರಾಜಕೀಯ ವಿಚಾರಗಳಾದ್ರೆ ಮತ್ತೊಂದು ಕಡೆ ಆರ್ಸಿಬಿಗೆ ಸಂಬಂಧಪಟ್ಟಂತೆ ಹೊಸ ವಿಚಾರವೊಂದು ಹರಿದಾಡ್ತಾ ಇದೆ. ಆರ್ಸಿಬಿ ತಂಡವನ್ನ ಕರ್ನಾಟಕದ ಖ್ಯಾತ ರಾಜಕಾರಣಿಯೊಬ್ಬರು ಖರೀದಿ ಮಾಡ್ತಾರೆ ಅನ್ನೋ ವಿಚಾರ ಕೆಲವು ದಿನಗಳಿಂದ ಸದ್ದು ಮಾಡ್ತಾ ಇದೆ. ಈಗ ದೇಶದಲ್ಲೇ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ನೆಚ್ಚಿನ ಆರ್ಸಿಬಿ ತಂಡವನ್ನ ಖರೀದಿ ಮಾಡ್ತಾರಾ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಡಿಕೆ ಶಿವಕುಮಾರ್ ಅವರು ರಾಜಕಾರಣಿ ಹಾಗೆ ಉದ್ಯಮಿಯೂ ಕೂಡ ಹೌದು. ಜೊತೆಗೆ ಕ್ರಿಕೆಟ್ ಮೇಲೆ ಅಪಾರವಾದಂತಹ ಆಸಕ್ತಿಯನ್ನು ಹೊಂದಿದ್ದಾರೆ. ಈ ಬಾರಿಯ ಐಪಿಎಲ್ ಸೀಸನ್ ಆರಂಭದಿಂದಲೂ ಅವರು ಆರ್ಸಿಬಿ ತಂಡವನ್ನ ಬೆನ್ನು ತಟ್ತಾ ಉತ್ಸಾಹವನ್ನ ಮೆರೆದಿದ್ದಾರೆ. ಪ್ರತಿ ಮ್ಯಾಚ್ ಗೆದ್ದಾಗ್ಲೂ ಸಂಭ್ರಮ ಪಟ್ಟಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಮ್ಯಾಚ್ ನಡೆದಂತಹ ಸಂದರ್ಭದಲ್ಲೂ ಖುದ್ದು ಕ್ರೀಡಾಂಗಣಕ್ಕೆ ಹೋಗಿ ವೀಕ್ಷಣೆ ಮಾಡಿದ್ರು. ಅವರು ಕ್ರಿಕೆಟ್ ಮೇಲೆ ಇಷ್ಟೊಂದು ಆಸಕ್ತಿ ತೋರಿದಂತಹ ಸಂದರ್ಭದಲ್ಲಿ ಪ್ರಚಾರಕ್ಕಾಗಿ ಮಾಡ್ತಿರಬಹುದೇನೋ ಅಥವಾ ಎಲ್ಲರೂ ಮಾಡೋ ರೀತಿಯಲ್ಲಿ ಅವ್ರಿಗೂ ಕ್ರೇಜ್ ಇರಬಹುದೇನೋ ಅಂತ ಹೇಳಿ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇನ್ನು ಆರ್ಸಿಬಿ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಉತ್ಸಾಹ ಇನ್ನಷ್ಟು ಹೆಚ್ಚಾಗಿತ್ತು. ತಡರಾತ್ರಿಯವರೆಗೂ ಆರ್ಸಿಬಿ ಜರ್ಸಿಯನ್ನು ತೊಟ್ಟು ಪಂದ್ಯವನ್ನ ವೀಕ್ಷಣೆ ಮಾಡಿದ್ರು. ಅಂದ್ರೆ ಆರ್ಸಿಬಿಯ ದೊಡ್ಡ ಅಭಿಮಾನಿಯಂತೆ ಕಾಣಿಸ್ಕೊಂಡಿದ್ರು. ಇದು ಮಾತ್ರ ಅಲ್ಲ, HAL ವಿಮಾನ ನಿಲ್ದಾಣಕ್ಕೆ ಹೋಗಿ ಖುದ್ದಾಗಿ ತೆರಳಿ ಆರ್ಸಿಬಿ ಆಟಗಾರರನ್ನ ವೆಲ್ಕಮ್ ಮಾಡಿದ್ರು. ಆ ನಂತರದಲ್ಲಿ ಏನಾಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ತಮ್ಮ ಕಾರಿನಲ್ಲಿ ಆರ್ಸಿಬಿ ತಂಡದ ಬಾವುಟವನ್ನ ಹಿಡಿದು ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಸುತ್ತಾಡಿದ್ರು. ಇದನ್ನ ನೋಡಿದಂತವರು ಈಗ ಆರ್ಸಿಬಿ ತಂಡವನ್ನ ಡಿಕೆ ಶಿವಕುಮಾರ್ ಅವರು ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತೆಲ್ಲ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ.
ಈಗಾಗಲೇ ಹೇಳಿದ ಹಾಗೆ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣಿ ಮಾತ್ರ ಅಲ್ಲ, ದೊಡ್ಡ ಉದ್ಯಮಿ ಕೂಡ ಹೌದು. ಉದ್ಯಮದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಅತಿ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿದ್ದಾರೆ. ಆ ಪಟ್ಟಿಯಲ್ಲಿ ಅವರಿಗೆ 2ನೇ ಸ್ಥಾನ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವ ಸಂಸ್ಥೆಯ ವರದಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 1413 ಕೋಟಿ ರೂಪಾಯಿ ಅಂತ ಉಲ್ಲೇಖಿಸಿದೆ. ಹಾಗಾಗಿ ಕೋಟಿ ಕೋಟಿ ಆಸ್ತಿ ಹೊಂದಿರುವಂತಹ ಡಿ ಕೆ ಅವರು ಈ RCB ತಂಡವನ್ನು ಖರೀದಿ ಮಾಡಿದ್ರು ಅಚ್ಚರಿ ಏನಿಲ್ಲ. ಇನ್ನು RCB ತಂಡವನ್ನು ಖರೀದಿ ಮಾಡಿದ್ರೆ ರಾಜಕೀಯವಾಗಿ ಅವರಿಗೆ ಇನ್ನಷ್ಟು ಮೈಲೇಜ್ ಸಿಗಬಹುದು ಅನ್ನೋ ರೀತಿಯಲ್ಲೂ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಈ ವಿಚಾರವಾಗಿ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಸಹ ಪ್ರತಿಕ್ರಿಯೆ ನೀಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರು ಈ ವಿಚಾರವನ್ನ ಕುಮಾರಸ್ವಾಮಿ ಅವರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ರು. RCB ತಂಡ ಏನ್ ಬೇಕಾದ್ರೂ ಖರೀದಿ ಮಾಡ್ತಾರೆ ಬಿಡಿ ಅಂತ ಹೇಳಿದ್ದಾರೆ. ಅಲ್ಲಿ ಕಾಲ್ತುಳಿತ ಸಂಭವಿಸಿದ್ರು ಕೂಡ ಡಿ ಕೆ ಅವರು ಮೈದಾನಕ್ಕೆ ಹೋಗಿ ಕಪ್ಗೆ ಮುತ್ತಿಕ್ಕಿದ್ರು ಅಂತ ಕುಮಾರಸ್ವಾಮಿ ಅವರು ಟಾಂಗ್ ನೀಡಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲಾ ರಾಜಕೀಯದ ನಡುವೆ ಆ 11 ಜೀವಗಳು ಬಲಿಯಾಗಿದೆ. ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡು ಆ ಸಂತ್ರಸ್ತರು ಗೋಳಾಡ್ತಾ ಇದ್ದಾರೆ. ಅದೆಷ್ಟೇ ಪರಿಹಾರವನ್ನು ಕೊಟ್ಟರೂ ಆ ಜೀವಗಳು ಮತ್ತೆ ವಾಪಸ್ ಬರೋದಿಲ್ಲ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಮಹಾ ದುರಂತದ ಬಗ್ಗೆ ನೀವೇನಂತೀರಾ? ನಿಮ್ಮ ಪ್ರಕಾರ ಈ ಘಟನೆಗೆ ಯಾರ್ಯಾರು ಕಾರಣ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.